ಒಂದ್ ಕಾಲದಲ್ಲಿ ಭಾರತೀಯರಿಗೆ ಗನ್ನನ್ನ ಹಿಡಿಲಿಕ್ಕೆ ಕಲಿಸಿದವರು ಯುರೋಪಿಯನ್ಸ್ ಅನ್ನೋ ಮಾತಿತ್ತು. ಅದು ನಿಜವೂ ಕೂಡ ಒಂದು ಹಂತಕ್ಕೆ. ಈಗ ಅದೇ ಯುರೋಪ್ನವರು ತಮ್ಮ ಯುದ್ಧ ಶಸ್ತ್ರಾಸ್ತ್ರಗಳಿಗೋಸ್ಕರ ಭಾರತದ ಮೇಲೆ ಅವಲಂಬಿತವಾಗುವ ಪರಿಸ್ಥಿತಿ ಈಗ ಆಗ್ತಾ ಇರುವ ಮದರ್ ಆಫ್ ಗ್ರೇಟ್ ಡೀಲ್ ಕಲ್ಲಿ ಕೂಡ ಇದು ಬಹಳ ಪ್ರಮುಖವಾದ ಪಾತ್ರವನ್ನ ನಿರ್ವಹಿಸ್ತಾ ಇರೋದು. ಬಟ್ ಇದನ್ನ ರಷ್ಯಾ ಹೇಗೆ ಗಮನಿಸುತ್ತೆ ಅನ್ನೋದು ಬಹಳ ಮುಖ್ಯ. ಯಾಕಂದ್ರೆ ನಾವು ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲೂ ಕೂಡ ರಷ್ಯನ್ ವೆಪನ್ಗಳು, ರಷ್ಯನ್ ಮೇಡ್ ಏನು ಯುದ್ಧೋಪಕರಣಗಳು ಭಾರತಕ್ಕೆ ಆಸರೆ ಆಯಿತು ಅನ್ನೋದನ್ನ ನಾವು ಸಾಮಾನ್ಯರು ಅರ್ಥ ಮಾಡ್ಕೊಂಡಿರೋದು. ಹೀಗಿರುವಾಗ ಯುರೋಪಿಯನರಿಗೆ ಯುದ್ಧ ಶಸ್ತ್ರಾಸ್ತ್ರಗಳನ್ನ ಭಾರತ ಸಪ್ಲೈ ಮಾಡ್ಲಿಕ್ಕೆ ನಿಂತು ಬಿಟ್ರೆ ಯುರೋಪ್ ಇದನ್ನ ರಷ್ಯಾ ಹೇಗೆ ಗಮನಿಸುತ್ತೆ, ಚೀನಾ ಹೇಗೆ ಗಮನಿಸುತ್ತೆ, ಅಮೆರಿಕ ಹೇಗೆ ಗಮನಿಸುತ್ತೆ? ಈ ಗಮನಿಸುವಿಕೆಯ ನಡುವೆ ಕೂಡ ಇಂಥದ್ದೊಂದು ಡೀಲ್ಗೆ ಭಾರತ ಸಿದ್ಧವಾಗಿದೆ ಅಂದ್ರೆ ನಾವು ಅಷ್ಟು ಸಬಲರಾಗಿದ್ದೀವಾ ಅನ್ನೋ ಪ್ರಶ್ನೆ ಕೂಡ ಬಂದ್ಬಿಡುತ್ತೆ. ಹೌದು ಹೌದು. ಮತ್ತೆ ಅವರೇ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಇವಾಗ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದಾರಲ್ಲ, ಸುರಕ್ಷಿತ ಭಾರತ್, ವಿಕಸಿತ ಭಾರತ್ ಎರಡೂ ಒಟ್ಟಿಗೆ ಹೋಗುತ್ತೆ. ವಿಕಸಿತ ಭಾರತ್ ನಾವು 2047 ಒಳಗೆ ಬರಬೇಕು ಅಂದ್ರೆ ಸುರಕ್ಷಿತ ಭಾರತ್ ಆಗಿರಬೇಕು. ಅದಕ್ಕೆ ಇವಾಗ ನಮ್ಮ ರಕ್ಷಣಾ ವಿಭಾಗದವರು ಎಷ್ಟು ಮುತುವರ್ಜಿಯಿಂದ ಕೆಲಸ ಮಾಡಿಸ್ತಾ ಇದ್ದಾರೆ ಅಂದ್ರೆ, ಇಡೀ ದೇಶದೊಳಗೆ ನಾವು ಕಂಪ್ಲೀಟ್ ಆಗಿ ನಮ್ಮ ಮೇಲೆ ಅಥವಾ ನಮ್ಮ ಸಹಕಾರ ಯಾರು ಕೊಡ್ತಾ ಅವ್ರ ಜೊತೆ ಸೇರ್ಕೊಂಡು ನಮ್ಮ ಸುರಕ್ಷಿತವಾಗಿರೋದು ನೋಡ್ಕೋಬೇಕು. ನೀವು ಹೇಳಿದ್ರಿ ನಮ್ಮ ಇಂಡಸ್ಟ್ರಿಗಳು ಯಾವ ರೀತಿ ಮುಂದಕ್ಕೆ ಬರೆದಿದೆ ಅಂದ್ರೆ, ನಾವು 20 ವರ್ಷ 30 ವರ್ಷದಿಂದ ನಾವೆಲ್ಲ ಇಂಡಸ್ಟ್ರಿ ಹತ್ರ ಮಾತಾಡ್ತಿದ್ವಿ, ಕೆಲಸ ಮಾಡಿಸ್ಕೊಂಡಿದ್ವಿ. ಇಲ್ಲಿ ಬೆಂಗಳೂರು, ಹೈದರಾಬಾದ್, ಚೆನ್ನೈ, ಡೆಲ್ಲಿ, ಮುಂಬೈ ಎಲ್ಲ ಕಡೆ ಮಾಡಿಸ್ಕೊಂಡಿದ್ವಿ. ಅವಾಗ ಏನ್ ಮಾಡೋರು, ನಾವೆಲ್ಲ ಹೇಳ್ಕೊಡ್ತಿದ್ವಿ, ಅವ್ರು ಇಂಡಸ್ಟ್ರಿ ಮಾಡ್ತಿದ್ರು 30 ವರ್ಷದಿಂದ. ಇವಾಗ ಏನಾಗಿದೆ ಅಂದ್ರೆ, ನಮ್ಮ ಈ ಮಿಸೈಲ್ ಪ್ರೋಗ್ರಾಮ್ ಇಂದ, ಸ್ಪೇಸ್ ಪ್ರೋಗ್ರಾಮ್ ಇಂದ ಎಷ್ಟು ಮುಂದಕ್ಕೆ ಬಂದಿದ್ದಾರೆ ನಮ್ಮ ವಿವಿಧ ರೀತಿಯ MSMEs, ಮಿನಿ ಇಂಡಸ್ಟ್ರೀಸ್, ಮೈಕ್ರೋ ಇಂಡಸ್ಟ್ರೀಸ್, ಲಾರ್ಜ್ ಇಂಡಸ್ಟ್ರಿ ಅಂದ್ರೆ ಇವಾಗ ತುಂಬಾ ಯುರೋಪ್ ದೇಶಗಳು ಡೈರೆಕ್ಟ್ ಆಗಿ ಅವರು ಆರ್ಡರ್ ಮಾಡ್ತಾ ಇದ್ದಾರೆ ನಮ್ಮ ಕಂಪನಿಗಳ ಮೇಲೆ, ಪ್ರೈವೇಟ್ ಕಂಪನಿಗಳ ಮೇಲೆ. ಅವರಿಂದ ಅವ್ರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ದೇಶದ ಈ ತಯಾರಿಕೆ ಮಾಡೋ ವಿಭಾಗದವರು ಎಷ್ಟು ಮುಂದುವರಿದ್ದಾರೆ ಅಂದ್ರೆ, ನಾ ಹೇಳಿದ್ನಲ್ಲ, ಯುವ ಜನಾಂಗ ಅಲ್ಲಿ ಇರ್ದವ್, ಅಲ್ಲಿ ಇಲ್ಲ, ಎಲ್ಲೇ ಯುರೋಪ್ ಅಲ್ಲಿ ಇಲ್ಲ, ನಮ್ಮ ಕಡೆ ಇದ್ದಾರೆ. ಅವರಿಂದ ಏನ್ ಬೇಕೋ ವಸ್ತುಗಳನ್ನ ತಯಾರು ಮಾಡಿಸ್ಕೊಂಡು ಎಕ್ಸ್ಪೋರ್ಟ್ ಮಾಡಿಸ್ಕೊಂಡು ನಮಗೆ ಅದರಿಂದ ಆರ್ಥಿಕ ಮುಂದಕ್ಕೆ ಹೋಗುತ್ತೆ, ಪ್ಲಸ್ ನಮ್ಮ ಟೆಕ್ನಾಲಜಿ ಮೇಲಕ್ಕೆ ಹೋಗುತ್ತೆ, ಪ್ಲಸ್ ನಮ್ಗೆ ಎಕ್ಸ್ಪೋರ್ಟ್ ಮಾಡ್ತಿದೀವಿ. ನಿಜ, ಇದೆಲ್ಲ ಆಗುತ್ತೆ. ಮುರಳಿ ಸರ್, ಬೇರೆ ಬೇರೆ ಅಲೈನ್ಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ಬೇರೆ ಬೇರೆ ದೇಶಗಳು ಒಂದಾಗ್ತಾ ಇರೋದು, ಹಿಂದಿದ್ದ ಫಾರ್ಮುಲಾಗಳು ಬದಲಾಗ್ತಾ ಇರೋದ್ರ ಬಗ್ಗೆ ಮಾತನಾಡುವಾಗ ನನಗ್ ನೆನಪಾಗಿದ್ದು ಇಸ್ಲಾಮಿಕ್ ನ್ಯಾಟೋ ಬಗ್ಗೆ. ಪಾಕಿಸ್ತಾನ, ತುರ್ಕಿ ಅಥವಾ ಟರ್ಕಿ, ಸೌದಿ ಅರೇಬಿಯಾ ಒಂದಾಗಿ ಮಾಡ್ಕೊಳ್ಳಕ್ ಹೊರಟಿರುವ ಈ ಒಪ್ಪಂದ ಇದು ಏನು ಆಕ್ಚುಲಿ, ಹಾಗೆ ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು, ಭಾರತೀಯರಾಗಿ ನಾವು ಇದನ್ನ ಯಾವ ರೀತಿ ಗಮನಿಸಬೇಕು ಅಂತ? ನೋಡಿ ಸ್ಮಿತಾ, ಇದು ಸ್ವಲ್ಪ ವರಿಸಮ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಸ್ವಲ್ಪ ಆತಂಕ ಮೂಡಿಸುವಂತ ಡೆವಲಪ್ಮೆಂಟ್ ಇದು ಕಳೆದ 15-20 ದಿವಸ ಆಗಿರುವಂತಹದ್ದು. ಅದಕ್ಕೊಂದು ಚಿಕ್ಕ ಒಂದು ಬ್ಯಾಕ್ ಗ್ರೌಂಡ್ ಹೇಳಬೇಕಾಗುತ್ತೆ. ಸೆಪ್ಟೆಂಬರ್ 25ನೇ ಇಸ್ವಿನಲ್ಲಿ 2025 ನಲ್ಲಿ ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾ ಒಂದು ಒಪ್ಪಂದ ಮಾಡಿಕೊಂಡ್ರು, SMDA ಅಂತ. ಅದು ಸ್ಟ್ರಾಟಜಿಕ್ ಮಿಲಿಟರಿ ಡಿಫೆನ್ಸ್ ಅಲಯನ್ಸ್ ಅಂತ ಮಾಡ್ಕೊಂಡ್ರು. ಅಂದ್ರೆ ಅವರು ಒಂದು ದೇಶದ ಮೇಲೆ ಯಾರು ದಾಳಿ ಮಾಡಿದ್ರೆ ಇನ್ನೊಂದು ದೇಶದ ಮೇಲೂ ದಾಳಿ ಮಾಡ್ದಂಗೆ ಅಂತ ಲೆಕ್ಕ ಅಂತ. ಸೊ ಮಾಡಿಕೊಂಡು ಅದನ್ನ ಅವರು ನ್ಯೂಕ್ಲಿಯರ್ ವೆಪನ್ಸ್ಗೂ ತಂದ್ರು, ಅದನ್ನ ಅಪ್ಲೈ ಮಾಡಿದ್ರು. ಇದನ್ನ ಏನ್ ಮಾಡಿದ್ರು, ಈ ಒಪ್ಪಂದ ಮಾಡಿಕೊಂಡಾಗ ನೇಟೋ ಕ್ಲಾಸ್ 5 ಅದನ್ನ ಹಂಗಂಗೆ ಇಳಿಸಿದ್ದಾರೆ ಈ ಒಪ್ಪಂದದಲ್ಲಿ. ನೇಟೋ ಕ್ಲಾಸ್ 5 ಏನ್ ಹೇಳುತ್ತೆ, ಇದನ್ನ ಇಫ್ ದೇರ್ ಇಸ್ ಆರ್ಮ್ಡ್ ಅಗ್ರೆಷನ್ ಅಗೇನ್ಸ್ಟ್ ಎನಿ ಮೆಂಬರ್, ದೆನ್ ಇಟ್ ವಿಲ್ ಬಿ ಅಸ್ಯೂಮ್ ದಟ್ ಅದರ್ ಮೆಂಬರ್ಸ್ ಆರ್ ಆಲ್ಸೋ ಅಟ್ ಈಕ್ವಲಿ ಅಟ್ ರಿಸ್ಕ್. ಅಂದ್ರೆ ಎಲ್ಲಾರು ನೇಟೋ ಕಂಟ್ರೀಸ್ ಎಲ್ಲ ಒಟ್ಟುಗೂಡ್ಕೊಂಡು ದೇ ಕ್ಯಾನ್ ಕಮ್ ಅಂಡ್ ಅಟ್ಯಾಕ್. ಇಲ್ಲಿರೋರು ಇಬ್ರೆ. ಸೊ ಯಾವಾಗ ಇವರು ನೇಟೋ ಕ್ಲಾಸ್ ನ ಯೂಸ್ ಮಾಡಿದ್ರು, ಅದು ಸ್ವಲ್ಪ ಜನಕ್ಕೆ ಯೋಚನೆ ಆಯ್ತು. ಅದಾದ್ಮೇಲೆ ಇನ್ನೊಂದು ಡೆವಲಪ್ಮೆಂಟ್ ಆಯ್ತು. ಟರ್ಕಿ ಏನ್ ಮಾಡ್ತು, ಈಗ ಒಂದು 10-15 ದಿವಸದ ಕೆಳಗೆ ಅವರು ಒಂದು ಮಾತುಕತೆಯಲ್ಲಿ ಶುರು ಮಾಡಿದ್ರು. ಅವರು ನಾವು ಜಾಯಿನ್ ಆಗ್ತೀವಿ ನಿಮ್ಮ SMDA ಅಂತ. ಇಟ್ ಇಸ್ ಅ ವೆರಿ ವೆರಿ ಇದು ಸೀರಿಯಸ್ ಡೆವಲಪ್ಮೆಂಟ್. ಯಾಕೆಂದ್ರೆ ಇವತ್ತು ಟರ್ಕಿ ಕನ್ವೆನ್ಷನಲ್ ವಾರ್ಫೇರ್ ನಲ್ಲಿ ದೇ ಆರ್ ಎಕ್ಸ್ಪರ್ಟ್ಸ್. ಅವ್ರ ಹತ್ರ ಎಲ್ಲಾ ಯುದ್ಧ ಸಾಮಗ್ರಿಗಳು ಇದೆ. ಸೌದಿ ಅರೇಬಿಯಾ ಹತ್ರ ದುಡ್ಡಿದೆ, ಪಾಕಿಸ್ತಾನದ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇದೆ. ಯಾವಾಗ ಜನ ಈ ನೇಟೋ ಕ್ಲಾಸ್ 5 ನ ಇವರು ಹಂಗಂಗೆ ಇಳಿಸಿದ್ ನೋಡಿದ್ರು, ಇದಕ್ಕೆ ಅವರು
ಇಸ್ಲಾಮಿಕ್ ನೇಟೋ ಅಂತ ಹೆಸರು ಕೊಟ್ಟರು. ಸೊ ಇಸ್ಲಾಮಿಕ್ ನೇಟೋ ಇಂದ ನಮಗೆ ಖಂಡಿತ ಆತಂಕ ಮೂಡಿಸುವಂತಹ ಇದು ವಿಷಯ ಇದು. ಈಗ ಇಸ್ಲಾಮಿಕ್ ನೇಟೋ ಬಂದ್ಬಿಟ್ರೆ ನಮಗೆ ನಮ್ಮ ಮೇಲೆ ಅವರು ಇದ್ದಕ್ಕಿದ್ದಂಗೆ ಬಂದು ಪ್ರಹಾರ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ ನಾನು. ಅದರಿಂದ ನಮಗೆ ತೊಂದರೆ ಆಗುವಂತ ಸಾಧ್ಯತೆಗಳಿದೆ. ಯಾಕೆಂದ್ರೆ ಇವತ್ತು ಟರ್ಕಿ ಅದನ್ನ ಜಾಯಿನ್ ಆಯಿತು, ನಾಳೆ ಅಜರ್ಬೈಜಾನ್ ಜಾಯಿನ್ ಆಗುತ್ತೆ, ನಾಳೆ ಇನ್ನೊಂದು ದೇಶ. ಸೊ ಇದು ಆಗುವಂತ ಸಾಧ್ಯತೆಗಳಿದೆ. ಇದು ಎಕ್ಸ್ಪ್ಯಾಂಡ್ ಆದರೂ ಆಗ್ಬೋದು, ನೇಟೋ ತರಾನೇ ಆದರೂ ಆಗ್ಬೋದು. ಆದರೆ ನಾವು ಈಗ ಸರಿಯಾದ ಟೈಮಲ್ಲಿ ಎಚ್ಚೆತ್ಕೊಂಡು ನಾವು ಯಾರು ಬೇರೆ ದೇಶಗಳು ನಮಗೆ ಒಂಥರ ಸೂಚನೆಗಳು ಕಂಡು ಬಂದರೆ ಇಲ್ಲ ಇವರು ಇಸ್ಲಾಮಿಕ್ ನೇಟೋ ಇದನ್ನ ಜಾಗಿನ ಹಾಕಿದ್ದ ಮುಂಚೆನೆ ಅವ್ರ ಜೊತೆ ನಾವು ಒಂದು ಒಪ್ಪಂದ ಮಾಡಿಕೊಂಡು ನಾವು ನಮ್ಮ ಕಡೆಗೆ ನಮ್ಮ ಸಪೋರ್ಟ್ಗೆ ಅವ್ರನ್ನ ತಗೊಂಡ್ಬರೋದು ಒಳ್ಳೆಯದು ಅನ್ನುವಂತಹ ಒಂದು ಪಾಲಿಸಿ ನಮ್ಮ ವಿದೇಶಾಂಗ ಮಂತ್ರಾಲಯದಲ್ಲಿ ಬಂದಿದೆ ಅಂತ ನಂಗೆ ಅನ್ಸುತ್ತೆ. ಪಾರ್ಸರ್ತಿ ಸರ್, ಈ ಸ್ಪೀಕಿಂಗ್ ಅಬೌಟ್ ದಿಸ್ ಇಸ್ಲಾಮಿಕ್ ನ್ಯಾಟೋನೆ ಈ ಸ್ವಲ್ಪ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿತ್ತು ಅಂತಂದ್ರೆ ಈ ಅಲಯನ್ಸ್ ಅನ್ನೋದು ಮೋರ್ ಆರ್ ಪೊಲಿಟಿಕಲ್, ಎಕನಾಮಿಕಲ್ ಅಥವಾ ಆಯಾ ದೇಶದ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಆಗೋದು ಅಂತ. ರಿಲಿಜಿಯನ್ ಅಂದ್ರೆ ಧರ್ಮ, ಈ ರೀತಿಯ ಒಂದು ಸಂಬಂಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಈಗ 3-4 ದೇಶಗಳ ಹೆಸರು ಕೇಳೋಕ್ ಸಿಗ್ತದೆ. ಬಟ್ ಇತರೆ ಇಸ್ಲಾಮಿಕ್ ದೇಶಗಳು ಈ ಇಸ್ಲಾಮಿಕ್ ನೇಟೋವನ್ನ ಯಾವ ರೀತಿ ಗಮನಿಸುತ್ತೆ? ಕೆಲವೊಂದಷ್ಟು ಇಸ್ಲಾಮಿಕ್ ರಾಷ್ಟ್ರಗಳು ಭಾರತದ ಜೊತೆ ಕೂಡ ಉತ್ತಮವಾದ ಸಂಬಂಧ ಇಟ್ಕೊಂಡಿದೆ. ಹಾಗಾಗಿ ಭಾರತದ ಮೇಲೆ ಇದು ಪರಿಣಾಮ ಹೇಗೆ ಬೀರುತ್ತೆ ಅಂತ. ಈ ಸೋ ಕಾಲ್ಡ್ ಇಸ್ಲಾಮಿಕ್ ನೇಟೋ ಬಗ್ಗೆ ಮಾತಾಡ್ತಿದ್ರಲ್ಲ, ಇದರ ಹಿನ್ನೆಲೆನೇ ಬೇರೆ. ಶುರುವಾಗಿದ್ದು ಭಾರತದ ಜೊತೆ ಅಲ್ಲ. ಏನಾಯ್ತು ಅಂತಂದ್ರೆ ಇರಾನ್ ತುಂಬಾ ಸ್ಟ್ರಾಂಗ್ ಆಗಿತ್ತು ದೇಶ. ಅಲ್ಲೆಲ್ಲ ಸೆಂಟ್ರಲ್ ಇದ್ದಿದ್ದು ಇಸ್ರೇಲ್ ಅನ್ನು ಎದುರಿಸೋದಕ್ಕೆ ಇರಾನ್ ಸ್ಟ್ರಾಂಗ್ ಆಗಿತ್ತು. ಅದಾದ್ರ ಮಧ್ಯದಲ್ಲಿ ಸಿರಿಯಾ ಇತ್ತು. ಸಿರಿಯಾ ಪಕ್ಕದಲ್ಲಿ ಲೆಬನಾನ್ ಅಲ್ಲಿ ಹೆಜ್ಬುಲ್ಲಾ ಇತ್ತು. ಹೆಜ್ಬುಲ್ಲಾ ಪಕ್ಕದಲ್ಲಿ ಹಮಾಸ್ ಅಂತ ಇಲ್ಲಿ ಇತ್ತು, ಪ್ಯಾಲೆಸ್ತೈನ್ ಗಾಜಾ ಸ್ಟ್ರಿಪ್ ಅಲ್ಲಿ. ಇವರೆಲ್ಲರೂ ಇದ್ರು. ಅದಾದ್ಮೇಲೆ ಏನಾಯ್ತು, ಕಳೆದ 2-3 ವರ್ಷದಲ್ಲಿ ಈ ಒಂದು ಹೆಜ್ಬುಲ್ಲಾ ಹೋಯ್ತು, ಹಮಾಸ್ ಹೋಯ್ತು, ಸಿರಿಯಾ ಹೋಯ್ತು, ಅಂಡ್ ಅದರ ಜೊತೆಗೆ ಇರಾನ್ ಕೂಡ ಎಷ್ಟೊಂದು ಸೀರಿಯಸ್ ಆಗಿ ಡ್ಯಾಮೇಜ್ ಆಗಿ ಎಫೆಕ್ಟ್ ಆಯ್ತು. ಇಷ್ಟೆಲ್ಲ ಆಗಿದ್ದು ಅಷ್ಟರವರೆಗೂ ಪರವಾಗಿಲ್ಲ, ಸುಮಾರು ಎಲ್ಲರೂ ನಡೀತಾ ಇದ್ರು. ಅರಬ್ ಕಂಟ್ರೀಸ್, ಪರ್ಟಿಕ್ಯುಲರ್ಲಿ ಸೌದಿ ಅರೇಬಿಯಾ, UAE ಇವರೆಲ್ಲ ಅಮೆರಿಕಾದಿಂದ ಕೇಳ್ತಾ ಇದ್ರು ನಮಗೆ ಸೆಕ್ಯೂರಿಟಿ ಗ್ಯಾರಂಟಿ ಕೊಡಿ ಅಂತ. ಸೆಕ್ಯೂರಿಟಿ ಗ್ಯಾರಂಟಿ ಅಗೇನ್ಸ್ಟ್ ಹೂಮ್? ಫ್ರಮ್ ಇಸ್ರೇಲ್. ಬಟ್ ಅಲ್ಲೇನಾಯ್ತು ಅಂದ್ರೆ ಅದಾದ್ಮೇಲೆ ಹಮಾಸ್ನವರು ಲೀಡರ್ಸ್ ಎಲ್ಲ ಕತಾರ್ನಲ್ಲಿದ್ರು. ಆವಾಗ ಇಸ್ರೇಲ್ ಕತಾರ್ನಲ್ಲಿ ಹೋಗ್ಬಿಟ್ಟು ಅಲ್ಲಿ ಅಟ್ಯಾಕ್ ಮಾಡಿಬಿಟ್ಟು ಅವ್ರನ್ನ ಮಾಡಿದ್ರು. ಅದಾದಾಗ ಸೌದಿ ಅರೇಬಿಯಾಕ್ಕೆ ಅರ್ಥ ಆಯ್ತು, ನಮಗೆ ಅಮೆರಿಕ ಇಸ್ರೇಲ್ಗೆ ಅಗೇನ್ಸ್ಟ್ ನಮಗೆ ಗ್ಯಾರಂಟಿ ಕೊಡೋಕೆ ಸಾಧ್ಯ ಇಲ್ಲ ಅಂತ. ಸಾಧ್ಯ ಕೊಡೋರು ಯಾರು ಆ ಟೈಮಲ್ಲಿ? ಇನ್ಯಾರೂ ಇರಲಿಲ್ಲ. ಇಸ್ಲಾಮಿಕ್ ನೇಷನ್ ಪ್ರಕಾರ ನ್ಯೂಕ್ಲಿಯರ್ ಕೇಪಬಿಲಿಟಿ ಇರೋದು ಪಾಕಿಸ್ತಾನ ಒಂದು. ಆದ್ದರಿಂದ ಈ ತರ ಸ್ಟ್ರಾಟಜಿಕ್ ಮ್ಯೂಚುವಲ್ ಡಿಫೆನ್ಸ್ ಟ್ರೀಟಿ ಮಾಡ್ಕೊಂಡ್ರು ಅವರು. ಅಂದ್ರೆ ಏನು ಅಂದ್ರೆ ಅಟ್ಯಾಕ್ ಆನ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಅಟ್ಯಾಕ್ ಆನ್ ದ ಅದರ್ ಅಂತ. ಈ ಟರ್ಕಿ ಬಂತು ಮಧ್ಯದಲ್ಲಿ ಅನ್ನೋದು ಒಂದು ಬಿಟ್ರೆ, ಅದು ಇಟ್ಸ್ ಇಸ್ಲಾಮಿಕ್ ಕಂಟ್ರಿ. ಇವಾಗ ಅದು ಟರ್ಕಿ ಬಂದ್ಬಿಟ್ಟು ಒಂಥರ ಇಟ್ ಇಸ್ ಟ್ರೈಂಗ್ ಟು ಫಿಶ್ ಇನ್ ಟ್ರಬಲ್ಡ್ ವಾಟರ್ಸ್ ಅಂತಾರಲ್ಲ. ಯಾಕೆಂದ್ರೆ ಅವ್ರಿಗೂ ಇಸ್ರೇಲ್ಗೆ ಅಗೇನ್ಸ್ಟ್ ಆಗಿ ಅವರು ದೇ ವಾಂಟ್ ಟು ಜಾಯಿನ್ ಹ್ಯಾಂಡ್ಸ್ ವಿತ್ ಸೌದಿ ಅರೇಬಿಯಾ ಬಿಕಾಸ್ ದೇ ಹ್ಯಾವ್ ಗಾಟ್ ಫಂಡ್ಸ್. ಅದು ಅಷ್ಟೇ ಇರೋದು. ಬಟ್ ಈ ಅರಬ್ ಕಂಟ್ರೀಸ್ ಎಲ್ಲ ಈ ಇಸ್ಲಾಮಿಕ್ ನೇಟೋ ಜಾಯಿನ್ ಆಗೋ ಕಾಲ ಬೇರೆ ಇತ್ತು. ಈಗ ಅದು ಆಗೋ ಸಾಧ್ಯತೆ ಇಲ್ಲ.